ಹಾಗೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂದ್ರೆ ಮಾರ್ಕೆಟ್ ಇನ್ನ ಕೆಳಗೆ ಎಷ್ಟು ಕೆಳಗೆ ಹೋಗ್ಬೋದು ಅಂತ. ಸೊ ಇವತ್ತಿಗಿನ ಸ್ವಲ್ಪ ಕೆಳಗೆ ಜಾಸ್ತಿ ಹೋಗಿದೆ. ಎಲ್ಲಿ ಸಪೋರ್ಟ್ ತಗೊಳ್ಬಹುದು, ಎಲ್ಲಿ ರೇಷನ್ಸ್ ಇಲ್ಲ ಇಲ್ಲ ಅಂತ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಮಾಡಿದೆ. ಇದು ಅರೌಂಡ್ 24,000 ಇಲ್ಲೇ ಸಪೋರ್ಟ್ ಇತ್ತು. ಸೊ ಇದು ಬ್ರೇಕ್ ಮಾಡಿದೆ ಇಲ್ಲಿ. ಆ, ಈಗ ಇನ್ನೊಂದು ಲಾಸ್ಟ್ ಸಪೋರ್ಟ್ ಅಂದ್ರೆ ಇದೆ ಇದೆ ನೋಡಿ. ಇದ್ರ ಕೆಳಗೆ ಬಂದ್ಬಿಟ್ರೆ ಅರೌಂಡ್ 23,900 ಕೆಳಗೆ ಬಂದ್ಬಿಟ್ರೆ, 23,800 ಅಷ್ಟು ಕೆಳಗೆ ಬಂದ್ಬಿಟ್ರೆ, 850 800 ಕೆಳಗೆ ಬಂದ್ಬಿಟ್ರೆ ಸಪೋರ್ಟ್ ಫುಲ್ ಬ್ರೇಕ್ ಮಾಡ್ದಂಗೆ. ಸೊ ಅವಾಗ ನೆಕ್ಸ್ಟ್ ಸಪೋರ್ಟ್ ಇರೋದು ಅರೌಂಡ್ 23,500 ತನಕ. ಅಲ್ಲಿಗೂ ನಾವು ಸಪೋರ್ಟ್ ಇದು ಮಾಡ್ಬೋದು. ಸೊ ನಾಳೆ ಒಂದೊಂದ್ಸತಿ ಗ್ಯಾಪ್ ಅಪ್ ಆದ್ರೆ ಇಲ್ಲಿ ಕನ್ಸಲ್ಟೇಟ್ ಆಗ್ಬೋದು. ಸೊ ಸ್ವಲ್ಪ ಜಾಸ್ತಿ ದಿನ ಪಾಸಿಟಿವ್ ಮುಗಿದಿದ್ರೆ ಇದರಲ್ಲಿ, ಇದು ಕರೆಕ್ಷನ್ ಮುಗ್ದಾಯ್ತು ಅಂತಂದ್ರೆ ಇಲ್ಲೇ ಒಂದು 4 ಡೇಸ್ 6 ಡೇಸ್ ಇಲ್ಲಿ ಕನ್ಸಲ್ಟೇಟ್ ಆಗಿ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈಗ FIS ಕಂಟಿನ್ಯೂಸ್ ಸೆಲ್ ಮಾಡ್ತಿದಾರ, ಮತ್ತೆ DIS ಎಷ್ಟು ತನಕ ಬೈ ಮಾಡ್ತಾರೆ ಹೇಳಿ, ಎಷ್ಟು ವ್ಯಾಲ್ಯೂಯೇಷನ್ ಎಲ್ಲ ಮೇಲೆ ಹೋಗಿದೆ. ಸೊ ಮತ್ತೆ ರಿಸಲ್ಟ್ಸ್ Q2 ರಿಸಲ್ಟ್ಸ್ ಅಷ್ಟು ಕಂಪ್ನಿ ಚಲೋ ಬರವಲ್ಲು. ಸೊ ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸೆಗ್ಮೆಂಟ್ ತಿಳ್ಕೊಳ್ಳೋದಾದ್ರೆ ಸ್ಮಾಲ್ ಕ್ಯಾಪ್ ಎಷ್ಟು ಕರೆಕ್ಟ್ ಆಗಿದೆ ಅಂತ. ಸೊ ಸ್ಮಾಲ್ ಕ್ಯಾಪ್ ನೋಡೋದಾದ್ರೆ ನಿಫ್ಟಿ ಟೋಟಲ್ ಅರೌಂಡ್ 8% ಕರೆಕ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. 8 to 9%. ಹಾ, 9% ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಬರೋದು ಸ್ಮಾಲ್ ಸ್ಮಾಲ್ ಕ್ಯಾಪ್ ಅಂತಂದ್ರೆ ಅಲ್ಲಿ ಅರೌಂಡ್ 8% ಕರೆಕ್ಟ್ ಆಗಿದೆ. ಇದು 8.44%. ಮಿಡ್ ಕ್ಯಾಪ್ ನೋಡೋದಾದ್ರೆ ನಾವು ಇದನ್ನೇ ಸ್ವಲ್ಪ ಜಾಸ್ತಿ ಕರೆಕ್ಟ್ ಆಗಿರ್ಬೋದು. ಸೊ ನನ್ನ ಅನ್ಸೋ ಮಟ್ಟಿಗೆ ಅರೌಂಡ್ 9.3. ಸೊ ನೋಡ್ರಿ ಏನಾಗುತ್ತೆ ಅಂತ. ನಾಳೆ ಮಾರ್ಕೆಟ್ ವಾಚ್ ಮಾಡಿ. ನೆಕ್ಸ್ಟ್ IPO ಸೆಷನ್ಸ್ ನೋಡ್ಕೊಳ್ಳೋಣ. ಈಗ IPO ಮುಂದೆ ಬರೋ ಯಾವ IPO ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಬ್ಲ್ಯಾಕ್ ಬಂಕ್ ಜಿಂಕಾ ಲಾಜಿಸ್ಟಿಕ್ಸ್ IPO ಬರ್ತಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಜಸ್ಟ್ ಅದು ಓಪನ್ ಆಗಲಿ. ನಾಳೆ ಓಪನ್ ಆಗುವ ನಾಳೆ ಓಪನ್ ಆಗುತ್ತೆ. ಸೊ ನಾಳೆ ಓಪನ್ ಆಗುತ್ತೆ, ಅದು ವಿಡಿಯೋ ಮಾಡ್ತೀನಿ ನಾನು. ನಾಳೆ ಸ್ವಿಗ್ಗಿ IPO ಸ್ವಿಗ್ಗಿ ಲಿಸ್ಟ್ ಆಗುತ್ತೆ ನಾಳೆ. ಸೊ ಏನ್ ಮಾಡ್ಬೋದು ಅಂತ ಕೇಳ್ತಿರ್ಬೋದು ನೀವು. ಸೊ ನಾನು ಅನ್ಸೋ ಮಟ್ಟಿಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ಝೊಮ್ಯಾಟೊ ನೋಡ್ತೀನಿ ನಾನು. ಝೊಮ್ಯಾಟೊ ಹೆಂಗ ಬಿಹೇವ್ ಮಾಡ್ತಿದೆ, ಸ್ವಿಗ್ಗಿನ ಹಂಗೆ ಬಿಹೇವ್ ಮಾಡೋದು ಜಾಸ್ತಿ ಚಾನ್ಸಸ್ ಇದೆ, ಯಾಕಂದ್ರೆ ಸೇಮ್ ಕಾಂಪಿಟೇಷನ್ ಆಗಿದೆ. ಸೊ ಝೊಮ್ಯಾಟೊ ನೋಡೋದಾದ್ರೆ ಇಲ್ಲಿ ರೇಷನ್ಸ್ ಅಲ್ಲಿ ಇದೆ. ಸೊ ಇದು ಮೇಲೆ ಬ್ರೇಕ್ ಮಾಡಿದ್ರೆ ಝೊಮ್ಯಾಟೊ ಮೇಲೆ ಹೋಗುತ್ತೆ. ಸೊ ಇದು ರೇಷನ್ಸ್ ಬ್ರೇಕ್ ಮಾಡಿದ್ರೆ ಕೆಳಗೆ ಹೋಗುತ್ತಲ್ಲ. ಸೊ ಇಲ್ಲಿ ನೋಡಿ ಏನಾಗುತ್ತೆ ಅಂತ ನಾಳೆ ವಾಚ್ ಮಾಡ್ಕೊಂತೀರಿ. ಸೊ ಸ್ವಿಗ್ಗಿ ನೆಗೆಟಿವ್ ಲಿಸ್ಟಿಂಗ್ ಅಲ್ಲಿ ಇದ್ರೆ, ಅಂದ್ರೆ ನೆಗೆಟಿವ್ ಲಿಸ್ಟಿಂಗ್ ಅಲ್ಲಿ ಆಗಿ ಮತ್ತೆ ಇದು ಮೇಲೆ ಬ್ರೇಕ್ ಮಾಡ್ತಿದ್ರೆ, ಸೊ ಅವಾಗಲ ವಾಚ್ ಲಿಸ್ಟ್ ಕನ್ಸಿಡರ್ ಮಾಡೋದು. ಇಲ್ಲಾಂದ್ರೆ ನಾನೇನ್ ರೆಕಮೆಂಡ್ ಮಾಡಂಗಿಲ್ಲ. ಸೊ ನೋಡಿ ಎಷ್ಟಾಗುತ್ತಂತ. ಇದು ಅರೌಂಡ್ ಇಲ್ಲಿ 265 ಮೇಲೆ ಇದು ಕ್ಲೋಸ್ ಮಾಡಿ ಕ್ಯಾಂಡಲ್, ಹಂಗಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಝೊಮ್ಯಾಟೊ ಬೈ ಮಾಡಿ. ಸೊ ಝೊಮ್ಯಾಟೊ ಮೇಲೆ ಎತ್ತಿದ್ರೆ ಸ್ವಿಗ್ಗಿನ ಮೇಲೆ ಹೋಗುತ್ತೆ. ಸೊ ಇಷ್ಟಾಗಿತ್ತು ಇದು IPO, ಸ್ವಿಗ್ಗಿ IPO ಇದು. ACM ಇದು ಸೋಲಾರ್ದು ಹೋಲ್ಡಿಂಗ್ಸ್ ಇದು ನೆಗೆಟಿವ್ ತೋರಿಸಿದೆ ಇಲ್ಲಿ. ನೆಗೆಟಿವ್ ಲಿಸ್ಟಿಂಗ್ ಆದ್ರೂ ವೇಟ್ ಮಾಡಿ ಒಂದು 4 ಡೇಸ್, ಆಮೇಲೆ ಅವರು 10-20% ಕರೆಕ್ಟ್ ಆಮೇಲೆ ನಿಮಗೆ ಪೋರ್ಟ್ಫೋಲಿಯೋಲಿ ಆಗ್ಬೇಕಂತಂದ್ರೆ ಆಮೇಲೆ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಗ್ಲೋಬಲ್ ಅಂದ್ರೆ ನಾಳೆ ಯಾವಾಗ ಗಿಫ್ಟ್ ನಿಫ್ಟಿ ಏನ್ ತೋರಿಸಿದೆ ಅಂತ ನೋಡೋಣ. ಎಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ. ಇದು ಗಿಫ್ಟ್ ನಿಫ್ಟಿ ಎದ್ರ ಬೇಸ್ಡ್ ಇರುತ್ತೆ ಅಂತಂದ್ರೆ, ಈಗ ಅಮೆರಿಕನ್ ಮಾರ್ಕೆಟ್ ಇರುತ್ತಲ್ಲ. ಸೊ ಅಮೆರಿಕ ಮಾರ್ಕೆಟ್, ಚೀನಾ ಮಾರ್ಕೆಟ್, ಜಪಾನ್ ಮಾರ್ಕೆಟ್ ಎಲ್ಲ ಬೇಸ್ಡ್ ಇರುತ್ತೆ. ಸೊ ಅಮೆರಿಕ ಮಾರ್ಕೆಟ್ ಡೌನ್ ಇದ್ರೆ ನಮ್ದು ಗಿಫ್ಟ್ ನಿಫ್ಟಿ ಡೌನ್ ಇರುತ್ತೆ. ಗಿಫ್ಟ್ ನಿಫ್ಟಿ ಏನಪ್ಪಾ ಅಂತಂದ್ರೆ ಜಸ್ಟ್ ಇದು ಪ್ಯಾರಾಮೀಟರ್. ನಾಳೆ ಇವಾಗ ಇಷ್ಟು 0.21% ಕೆಳಗೆ ಬರ್ಬೋದು ಅಂತ, ಸೊ -0.21% ಕೆಳಗ ಅಂತ ತೋರಿಸುತ್ತೆ. ಸೊ ಜಸ್ಟ್ ಇದು ಪ್ಯಾರಾಮೀಟರ್ಸ್, ಇದು ಚೇಂಜ್ ಆಗ್ತಿರ್ತದೆ, ಯಾವ್ದು ಎವ್ರಿ ಮಿನಿಟ್ ಚೇಂಜ್ ಆಗ್ತಿರುತ್ತೆ. ಸೊ ನೋಡ್ಕೊಂತಾರೆ ಇದನ್ನ ಯಾರನ್ನ ಇಂಟ್ರೆಸ್ಟೆಡ್ ಇದ್ರೆ. ಸೊ ಇದು ಪಾಸಿಟಿವ್ 0.21% ಅಂದ್ರೆ ಮೇಲೆ ಇದೆ ಅಂತ. ಓಕೆ, ಇದಿಷ್ಟ ಆಯ್ತು ವಿಡಿಯೋ. ಮತ್ತೆ ನಿಮ್ಗೆ ಯಾವ ಟೈಪ್ ವಿಡಿಯೋಸ್ ಬೇಕಂತ ನೀವು ಕಮೆಂಟ್ ಅಲ್ಲಿ ಹೇಳ್ರಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.